ಸ್ಯಾಂಡಲ್ವುಡ್ ನಟ ಲೂಸ್ ಮಾದ ಯೋಗಿ ಮತ್ತೊಮ್ಮೆ ಸೋಲೋ ಹೀರೋ ಆಗಿ ಬೆಳ್ಳಿತೆರೆಗೆ ಮರಳ್ತಾ ಇದ್ದಾರೆ. ಯೋಗಿ ಅಭಿನಯದ 51ನೇ ಸಿನಿಮಾ ಫಾರ್ ಎವರ್ ಅದ್ದೂರಿಯಾಗಿ ಸೆಟ್ಟೇರಿದ್ದು, ಮುಹೂರ್ತ ಸಮಾರಂಭದಲ್ಲಿ ನಟ ಧ್ರುವ ಸರ್ಜಾ ಭಾಗಿಯಾಗಿ ಗೆಳೆಯನಿಗೆ ಶುಭ ಹಾರೈಸಿದ್ದಾರೆ. ಲವ್, ಸೆಂಟಿಮೆಂಟ್, ಆಕ್ಷನ್ ಜೊತೆಗೆ ಹೊಸ ಅಂಶವೊಂದನ್ನು ಒಳಗಿರುವಂತಹ ಈ ಒಂದು ಸಿನಿಮಾ ಈಗ ಸಿನಿ ಪ್ರಿಯರ ಕುತೂಹಲವನ್ನು ಕೂಡ ಕೆರಳಿಸ್ತಾ ಇದೆ. ಸ್ಯಾಂಡಲ್ವುಡ್ ನಟ ಲೂಸ್ ಮಾದ ಯೋಗಿ ಅಭಿನಯದ 51ನೇ ಸಿನಿಮಾ ಫಾರ್ ಎವರ್ ಅಧಿಕೃತವಾಗಿ ಸೆಟ್ಟೇರಿದೆ. ಬೆಂಗಳೂರಿನಲ್ಲಿ ನಡೆದಂತಹ ಮುಹೂರ್ತ ಸಮಾರಂಭದಲ್ಲಿ ಚಿತ್ರತಂಡ ಹೊಸ ಪ್ರಯಾಣಕ್ಕೆ ಚಾಲನೆಯನ್ನ ಕೂಡ ನೀಡಿದೆ. ಸುಮಾರು 2 ವರ್ಷಗಳ ಬಳಿಕ ಯೋಗಿ ಮತ್ತೆ ಸೋಲೋ ಹೀರೋ ಆಗಿ ಪ್ರೇಕ್ಷಕರ ಮುಂದೆ ಬರ್ತಾ ಇದ್ದಾರೆ. ಈ ಸಿನಿಮಾದಲ್ಲಿ ವಿಭಿನ್ನ ಪಾತ್ರದಲ್ಲಿ ಅವರು ಕಾಣಿಸಿಕೊಳ್ಳಲಿಕ್ಕಿದ್ದಾರೆ. ಸಿನಿಮಾ ಲವ್, ಸೆಂಟಿಮೆಂಟ್ ಹಾಗೂ ಆಕ್ಷನ್ ಅಂಶಗಳನ್ನು ಒಳಗೊಂಡಿದ್ದು ಪ್ರೇಕ್ಷಕರಿಗೆ ಹೊಸ ಅನುಭವವನ್ನು ನೀಡಲಿಕ್ಕಿದೆ ಅನ್ನುವಂತಹ ವಿಶ್ವಾಸವನ್ನ ಚಿತ್ರತಂಡ ಇಲ್ಲಿ ವ್ಯಕ್ತಪಡಿಸ್ತಾ ಇದೆ. ಚಿತ್ರದ ಕಥೆಯಲ್ಲಿ ಬೈಕ್ ರೈಡಿಂಗ್ಗೆ ಸಂಬಂಧಪಟ್ಟಂತಹ ವಿಶೇಷ ಅಂಶವೂ ಇರಲಿಕ್ಕಿದೆ ಅಂತ ಸ್ವತಃ ಯೋಗಿ ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ. ಈ ಅಂಶ ಸಿನಿಮಾಕ್ಕೆ ಹೊಸ ಆಯಾಮವನ್ನು ಕೂಡ ನೀಡಲಿಕ್ಕಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ತುಳು ಚಿತ್ರರಂಗದ ನಟಿ ಆಕಾಂಕ್ಷಾ ರಾವ್ ಈ ಚಿತ್ರದ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಯೋಗಿಗೆ ನಾಯಕಿಯಾಗಿ ಅಭಿನಯಿಸಲಿಕ್ಕಿದ್ದಾರೆ. ಮುಹೂರ್ತ ಸಮಾರಂಭಕ್ಕೆ ನಟ ಧ್ರುವ ಸರ್ಜಾ ಆಗಮಿಸಿ ಗೆಳೆಯ ಲೂಸ್ ಮಾದ ಯೋಗಿಗೆ ಶುಭವನ್ನ ಕೋರಿದ್ದಾರೆ. ಇಬ್ಬರ ಸ್ನೇಹ ಮತ್ತೊಮ್ಮೆ ಅಭಿಮಾನಿಗಳ ಗಮನವನ್ನ ಕೂಡ ಸೆಳೆದಿದೆ. ಚಿತ್ರದ ಮೊದಲ ಹಂತದ ಚಿತ್ರೀಕರಣ ಈಗಾಗಲೇ ಬೆಂಗಳೂರಿನಲ್ಲಿ ಆರಂಭವಾಗಿದ್ದು, ಶೀಘ್ರದಲ್ಲೇ ಉಳಿದ ಭಾಗಗಳ ಚಿತ್ರೀಕರಣವೂ ಆರಂಭವಾಗಲಿಕ್ಕಿದೆ. ಸೋಲೋ ಹೀರೋ ಆಗಿ ಮತ್ತೆ ಪ್ರೇಕ್ಷಕರ ಮುಂದೆ ಬರ್ತಾ ಇರುವಂತಹ ಲೂಸ್ ಮಾದ ಯೋಗಿಯ ಫಾರ್ ಎವರ್ ಸಿನಿಮಾ ಹೇಗೆ ಮೂಡಿ ಬರುತ್ತೆ ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಯಾವುದೇ ಒಂದು ವಸ್ತುನೂ ಆಗಲಿ ಅಥವಾ ಯಾವುದೇ ಒಂದು ವ್ಯಕ್ತಿನಾಗಲಿ ನಾವು ತುಂಬ ಇಷ್ಟಪಟ್ಟಾಗ ಫಾರ್ ಎವರ್ ನಾವು ಅವ್ರ ಜೊತೆ ಟ್ರಾವೆಲ್ ಮಾಡಬೇಕು ಅಂತ ಅನ್ಕೋತೀವಿ. ಸೊ ಅದೊಂದು ಸೈನ್. ಅದಕ್ಕೋಸ್ಕರ ಸರ್ ಬೈಕ್ ಇದೆ, ಲವ್ ಇದೆ, ಪ್ರತಿಯೊಂದು ಸರ್ ಎಲ್ಲದನ್ನು ಅಂದರೆ ಮಿಕ್ಸ್ಡ್ ಎಮೋಷನ್ಸ್ ಆ ಥರದ್ದು ಹೋಗ್ತಾ ಇರುತ್ತೆ. ಚೆನ್ನಾಗಿದೆ ಅದು. ಅವ್ರು ಹಿಂಗಿರಲ್ಲ ಮೇಡಮ್, ನಾವು ನೋಡಿಲ್ಲ ಆ ಥರ ಇರ್ತಾರೆ ಅಂತ. ಬಟ್ ಬೈಕ್ ತೊಗೊಂಡು ಆಚೆ ಬಂದಾಗ ನೋಡಿದ್ದೀನಿ ಅವ್ರನ್ನ. ಸೊ ಅವ್ರ ಫೀಲಿಂಗ್ ಹೋದಾಗ ಹೆಂಗಿರ್ತಾರೆ ಗೊತ್ತಿಲ್ಲ ನನಗೆ. ಸೊ ಈ ಥರನೂ ಇರ್ಬೋದಲ್ಲ ಅಂತ. ಯಾಕಂದರೆ ಲವ್ ಫೇಲಿಯರ್ ಅದು ಇದು ಏನೋ ಒಂದು ಇರುತ್ತೆ ಅವ್ರಿಗೆ. ಆ ಥರದ್ದು ವಿಷಯ ಏನೋ ಹೇಳಕ್ ಹೊರಟಿದ್ವಿ. ಅದೆಷ್ಟು ಮಟ್ಟಕ್ಕೆ ಕನ್ವೆ ಆಗುತ್ತೆ ಅದು ಎಲ್ಲರಿಗೂ ಬಿಟ್ಟಿದ್ದು. ಅದು ಥ್ರೂ ಔಟ್ ಇಲ್ಲ, ಕೆಲವು ಒಂದು ಸನ್ನಿವೇಶದಲ್ಲಿ ಮಾತ್ರ ಬಂದು ಹೋಗುತ್ತೆ. ಥ್ರೂ ಔಟ್ ಅಂತೂ ಡೆಫಿನೆಟ್ಲಿ ಇಲ್ಲ. ಬಿಕಾಸ್ ತುಂಬ ಬ್ಯೂಟಿಫುಲ್ ಆಗಿರೋ ಒಂದು ಸ್ಟೋರಿ ಇದೆ. ಸೊ ಸಿನಿಮಾ ನೋಡ್ತಾ ಹಂಗೆ ಕನೆಕ್ಟ್ ಆಗ್ತೀವಿ. ಆ್ಯಂಡ್ ಅಂದರೆ ತುಂಬ ಇಷ್ಟಪಟ್ಟಿರೋ ಒಂದು ವ್ಯಕ್ತಿ ಆಗಲಿ ಅಥವಾ ವಸ್ತು ಆಗಲಿ ನಮ್ಮಿಂದ ದೂರ ಆದಾಗ ಎಷ್ಟು ನೋವಾಗುತ್ತೆ. ಅಂದರೆ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಕೆಲವರು ಅವ್ರ ಪಾಡಿಗೆ ಒಬ್ಬರೆಲ್ಲೋ ಟ್ರಾವೆಲ್ ಮಾಡಿರ್ತಾರೆ, ಇನ್ನೊಬ್ರು ಅವ್ರು ತುಂಬ ಆಪ್ತವಾಗಿರೋರ ಜೊತೆ ಆಚೆ ಇರ್ತಾರೆ. ಸೊ ಆ ಥರದ್ದು ಸರ್ ಇರುತ್ತೆ ಸರ್. ಬೈಕ್ ಅಂತ ಅಂದಮೇಲೆ ಡೆಫಿನೆಟ್ಲಿ ನಾವು ಟೈಟಲ್ನ ರಿವೀಲ್ ಮಾಡಿದ್ದು ಕೂಡ ಒಂದು ಟ್ಯಾಂಕ್ ಮೇಲೆ. ಸೊ ಬೈಕ್ ಡೆಫಿನೆಟ್ಲಿ ಇರುತ್ತೆ, ಟ್ರಾವೆಲಿಂಗು ಇರುತ್ತೆ. ತುಂಬ ಹತ್ರ ಆಗುತ್ತೆ ಸರ್ ಇದು ಸಿನಿಮಾ ನೋಡಿದಾಗ. ಇಷ್ಟಪಡ್ತೀರಾ. ಸೊ ಆ ಒಂದು ಬಿಲೀಫ್ ತುಂಬ ಇದೆ ನಮಗೆ. ಇದನ್ನ ಇವಾಗಲೇ ಹೇಳೋದಕ್ಕಾಗಲ್ಲ. ನಾವು ಎಕ್ಸ್ಪ್ರೆಸ್ ಮಾಡೋ ವಿಷಯಗಳನ್ನ ಇವಾಗ ಹೇಳ್ಬಿಟ್ರೆ ಅದಷ್ಟಾಗಲ್ಲ. ಕೆಲವುದು ವಿಜುವಲಿನೂ ನಾವು ತೋರಿಸ್ಬೇಕಾಗತ್ತೆ. ಸೊ ವಿಜುವಲಿ ಬಂದಾಗ ಎಲ್ರಿಗೂ ಅದು ಕನೆಕ್ಟ್ ಆಗುತ್ತೆ. ಆ ಥರ ಕುಡ್ಕ ಯಾರು ಬೇಕಾದರೂ ಆಗ್ಬೋದಲ್ಲ, ಓದ್ದವನೇ ಅಂತಲ್ಲ. ಸೊ ಅದು ಏನು ಮಾಡೋಕ್ಕಾಗಲ್ಲ. ಅದು ಯಾರು ಬೇಕಾದ್ರೂ ಕುಡಿಬೋದು, ಯಾರು ಬೇಕಾದ್ರೂ ಸೇದ್ಬೋದು. ಅದು ಅವ್ರಿಗೆ ಬಿಟ್ಟಿದ್ದು. ಬೇಡ ಅಂದರೆ ಬಿಸಾಕ್ತಾರೆ, ಇಲ್ಲಾಂದರೆ ಸೇರ್ತಾರೆ, ಮಾಡ್ತಾರೆ. ಆ ಥರ ಬೈಕ್ ಇಷ್ಟ ಆ ಥರ ಎಲ್ಲ ಯಾವತ್ತೂ ಮಾಡಿಲ್ಲ ನಾನು. ಅದನ್ನು ಕೇಳಬೇಡಿ. ಆಮೇಲೆ ಇಷ್ಟೊಂದೆಲ್ಲ ಫೀಲಿಂಗ್ ಹೋಗಿಲ್ಲ ಲೈಫಲ್ಲಿ. ನಾನು ಕೇಳಿದ್ದೆಲ್ಲ ನನಗೆ ಸಿಕ್ಕಿದೆ, ಪಟ್ಟಿದ್ದೆಲ್ಲ ನನಗೆ ಸಿಕ್ಕಿದೆ. ಸೊ ನನ್ನ ಆ ಥರದ್ದು ಯಾವುದೋ ಫೀಲಿಂಗ್ ಸಿಕ್ಕಿತ್ತು. ನನ್ನ ಹತ್ರನೂ ಒಂದು ಸೂಪರ್ ಬೈಕ್. ಆ್ಯಂಡ್ ಅದಕ್ಕೇ ನನಗೆ ಇದು ಕನೆಕ್ಟ್ ಆಗಿದ್ದು. ರಾಜ್ಯದಲ್ಲಿ ಮುಂಗಾರು ಮಳೆ ಚುರುಕಾಗ್ತಾ ಇದ್ದಂತೆ ಪ್ರಮುಖ ಜಲಾಶಯಗಳಿಗೆ ಜೀವಕಳೆ ಬಂದಿದೆ. ಕಳೆದ ಕೆಲವು ದಿನಗಳಿಂದ ವಿವಿಧ ಜಲಾನಯನ ಪ್ರದೇಶಗಳಲ್ಲಿ ಉತ್ತಮ ಮಳೆಯಾಗ್ತಾ ಇದ್ದು, ಅಣೆಕಟ್ಟುಗಳ ಒಳಹರಿವು ಕೂಡ ಹೆಚ್ಚಾಗಿದೆ. ಆಲಮಟ್ಟಿ, ತುಂಗಭದ್ರಾ, ಹಿಡಕಲ್, ಮಲಪ್ರಭಾ, ನಾರಾಯಣಪುರ, ಹಾರಂಗಿ, ಹೇಮಾವತಿ, ಕೆಆರ್ಎಸ್, ಕಬಿನಿ ಹಾಗೂ ವಾಣಿ ವಿಲಾಸ ಸಾಗರ ಸೇರಿದಂತೆ ಪ್ರಮುಖ ಜಲಾಶಯಗಳ ನೀರಿನ ಮಟ್ಟದ ಮೇಲೆ ಅಧಿಕಾರಿಗಳು ನಿರಂತರವಾಗಿ ನಿಗಾವನ್ನ ಇಟ್ಟಿದ್ದಾರೆ. ಕೃಷ್ಣ ಜಲಾನಯನ ಪ್ರದೇಶದಲ್ಲಿ ಸುರಿದಂತಹ ಭಾರೀ ಮಳೆಯಿಂದಾಗಿ ಆಲಮಟ್ಟಿ ಜಲಾಶಯಕ್ಕೆ ಒಂದೇ ದಿನದಲ್ಲಿ ಸುಮಾರು 11 ಟಿಎಂಸಿ ನೀರು ಹರಿದು ಬಂದಿದೆ. ಇದರಿಂದ ಜಲಾಶಯದ ನೀರಿನ ಸಂಗ್ರಹದಲ್ಲಿ ಗಣನೀಯವಾಗಿ ಏರಿಕೆಯಾಗಿದೆ. ಇನ್ನು ತುಂಗಭದ್ರಾ ಜಲಾಶಯದಲ್ಲೂ ನೀರಿನ ಮಟ್ಟ ಏರಿಕೆಯಾಗ್ತಾ ಇದ್ದು, ಗರಿಷ್ಠ ಮಟ್ಟ 1633 ಅಡಿಗಳ ಪೈಕಿ ಪ್ರಸ್ತುತ ನೀರಿನ ಮಟ್ಟ 1,59,480 ಅಡಿಗೆ ತಲುಪಿದೆ. ಜಲಾಶಯಕ್ಕೆ ಒಳ
ಹರಿವು ಸುಮಾರು 40,000 ಕ್ಯೂಸೆಕ್ಗೂ ಅಧಿಕವಾಗಿದೆ. ಕಾವೇರಿ ಹಾಗೂ ಮಲೆನಾಡು ಭಾಗದ ಜಲಾನಯನ ಪ್ರದೇಶಗಳಲ್ಲೂ ಮಳೆ ಮುಂದುವರೆದಿದ್ದು, ಲಿಂಗನಮಕ್ಕಿ, ಭದ್ರಾ, ಹಾರಂಗಿ ಮತ್ತು ಕಬಿನಿ ಜಲಾಶಯಗಳಿಗೆ ನೀರಿನ ಹರಿವು ಹೆಚ್ಚಾಗಿದೆ. ನೀರಾವರಿ ಇಲಾಖೆ ಬಿಡುಗಡೆ ಮಾಡುವ ದೈನಂದಿನ ವರದಿಯ ಪ್ರಕಾರ ಪ್ರತಿಯೊಂದು ಜಲಾಶಯದ ನೀರಿನ ಮಟ್ಟ, ಒಳಹರಿವು ಮತ್ತು ಹೊರ ಹರಿವಿನ ಬಗ್ಗೆ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ಇರುವಂತಹ ನೀರಿನ ಲಭ್ಯತೆ, ಕುಡಿಯುವ ನೀರಿನ ಸಂಗ್ರಹ ಹಾಗೂ ಪ್ರವಾಹದ ಸಾಧ್ಯತೆಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಜಲಾಶಯಗಳ ನಿರ್ವಹಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಮುಂಗಾರು ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯದ ಪ್ರಮುಖ ಜಲಾಶಯಗಳ ನೀರಿನ ಮಟ್ಟ ಮತ್ತಷ್ಟು ಏರಿಕೆಯಾಗುವಂತಹ ನಿರೀಕ್ಷೆಗಳು ಇದೆ. ಇದು ರೈತರಲ್ಲಿ ಹೊಸ ಭರವಸೆಯನ್ನು ಕೂಡ ಮೂಡಿಸಿದೆ.